ಹಿಂದೂ ವಿರೋಧಿ ಧೋರಣೆಗಳನ್ನು ತಾಳ್ತಾ ಇದ್ದಾರೆ. ಕಳೆದ ವರ್ಷ ಹನುಮ ಧ್ವಜವನ್ನು ಇಳಿಸೋ ಮುಖಾಂತರ ಹನುಮ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಆಗ ಇಡೀ ಮಂಡ್ಯದಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಮಾಡಿದ್ರಿ, ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ. ಈಗ ಮತ್ತೆ ಗಣೇಶ ಉತ್ಸವದಲ್ಲಿ ಮೆರವಣಿಗೆ ಮೇಲೆ ಬಾಂಬ್ಗಳು, ಕಲ್ಲು ತೂರಾಟ, ಹಿಂದೂ ಅಂಗಡಿಗಳನ್ನು ಬೆಂಕಿ ಹಚ್ಚಿ ಇಡೀ ದೇಶದಲ್ಲಿ ಸುದ್ದಿಯಾಗಿದೆ. ಅಂದರೆ ಇಲ್ಲಿರುವಂಥ ಕೋಮುವಾದಿ ಶಕ್ತಿಗಳು, ಸರ್ಕಾರನೇ ಈ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರಿಗೆ ಕೇರಳ ಬೇರೆ ಬೇರೆ ಕಡೆಯಿಂದ ಬಂದು ಗಲಭೆಗಳನ್ನು ಮಾಡುವಂಥದ್ದು, ಅವ್ರಿಗೆ ಈ ರೀತಿ ಕುಮ್ಮಕ್ಕು ನೀಡುವಂಥದ್ದು ಇಡೀ ಮಂಡ್ಯ ಜಿಲ್ಲೆ ಎದ್ದು ಕಾಣ್ತಾ ಇದೆ. ಮಂಡ್ಯ ಜಿಲ್ಲೆಯೂ ಕೂಡ ಒಂದು ರೀತಿ ಅವರ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದಾರೋ ಅವರೆಲ್ಲರ ಪಾಂಪ್ಲೆಟಲ್ಲಿ ಬಂದಿರೋದು ಇನ್ನೊಂದು 30 ವರ್ಷದಲ್ಲಿ ಭಾರತವನ್ನು ನಾವು ಪಾಕಿಸ್ತಾನಕ್ಕೆ ಮಾಡ್ತೀರಿ ಅಂತೇಳಿ ಹೇಳಿರೋವಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದ್ದಾರೆ, ಮುಸ್ಲಿಂ ಅವರ ಎಲ್ಲ ಕರಪತ್ರಗಳಲ್ಲೂ ಇದಿದೆ. ಆದ್ದರಿಂದ ಮಂಡ್ಯದ ಜನತೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಈ ಥರದ ಘಟನೆಗಳಾದಾಗ ಅದಕ್ಕೆ ನಾವು ಕೂಡ ಹೋರಾಟಗಳನ್ನು ಮಾಡಬೇಕು. ಮಂಡ್ಯವಾಗಿಯೇ ಉಳಿಬೇಕು. ಇಲ್ಲಿ 95%ಗೂ ಹೆಚ್ಚು ಹಿಂದೂಗಳಿರುವಂಥ ಒಂದು ಅಪರೂಪದ ಜಿಲ್ಲೆ ಇದು. ಇಲ್ಲೂ ಕೂಡ ಕೋಮುದಳ್ಳೂರಿಯನ್ನು ಹಚ್ಚುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಗಣೇಶ ಹಬ್ಬದಾಗೆ ಗಲಾಟೆ ಆಗಿತ್ತು. ಈ ಬಾರಿನೂ ಗಲಾಟೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸು ಇಲ್ಲದೆ ಇರತಕ್ಕಂಥ ಸರ್ಕಾರ. ಅವರು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ನ, ಒಬ್ಬ DYSPನ ಸಸ್ಪೆಂಡ್ ಮಾಡಿದ್ದಾರೆ. ಅದು ಕಾಟಾಚಾರದ ಸಸ್ಪೆನ್ಷನ್ ಮಾಡಿದರೆ ಅವರು ಕ್ರಮ ತೆಗೆದುಕೊಂಡಿದ್ರು. ಅವರು ಇಲ್ಲಿ SP ಮಾಡಬೇಕಾಯಿತು, ಜಿಲ್ಲಾಧಿಕಾರಿಗಳನ್ನ ಮಾಡಬೇಕಾಯಿತು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯಿತು. ಅದು ಬಿಟ್ಟು ಜನಗಳಿಗೆ ಒಂದು ರೀತಿ ಮರೆಮಾಚಕ್ಕೋಸ್ಕರ ಕೆಳ ಅಧಿಕಾರಿಗಳನ್ನು, ಇನ್ಸ್ಪೆಕ್ಟರ್ನ ಮತ್ತು DYSPನ ಸಸ್ಪೆಂಡ್ ಮಾಡಿರೋದು ಜನರ ಒಂದು ರೀತಿ ಮೋಸ ಮಾಡುವಂಥ ಒಂದು ಕಾರ್ಯ ಅಂತ ಕಾಣ್ತಾ ಇದೆ. ನಾನು ಅವತ್ತು ಹೋರಾಟಕ್ಕೆ ಬಂದಿದ್ದು, ಶೋಭಾ ಅವರು ನಾನು ಹೋರಾಟಕ್ಕೆ ಬಂದಿದ್ದರು ಅಲ್ವಾ. ಹೋರಾಟಕ್ಕೆ ಬಂದು ನಮ್ಮ ಬೇಡಿಕೆ ನಾವೇನು ಬಂದಿದ್ರಿ ಅಲ್ಲಿಂದ, ನಾವು ಅಶ್ವಥ್ ನಾರಾಯಣ್ ಅವರು, CT ರವಿ ಅವರು, ವಿಜಯೇಂದ್ರ ಅವರು, ನಾವು ಬಂದು ಜನರನ್ನು ಸಾಂತ್ವನ ಮಾಡಿ ಅಲ್ಲಾಗಿರೋ ಘಟನೆ ಬಗ್ಗೆ ನಾವು ಮಾಹಿತಿಯನ್ನು ಬಂದಿದ್ರಿ. ನಾವು ಯಾವುದೇ ಪ್ರತಿಭಟನೆಯನ್ನು ಮಾಡಲೇ ಇಲ್ಲ. ಪೊಲೀಸ್ ಸ್ಟೇಷನ್ ಮುಂದೇನೂ ಪ್ರತಿಭಟನೆ ಮಾಡಲಿಲ್ಲ. ಜನಗಳು ಉದ್ದೇಶಿಸಿ ಭಾಷಣನೂ ನಾನು ಮಾಡಲಿಲ್ಲ. ಏಕಾಏಕಿ ನನ್ನ ಮೇಲೆ ಕೇಸನ್ನು ದಾಖಲೆ ಮಾಡಿದ್ದಾರೆ. ಅಂದರೆ ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ವಿರೋಧ ಪಕ್ಷದ ನಾಯಕ. ನಾನೇ ಸರ್ಕಾರಕ್ಕೆ ಇವತ್ತು ಏನು ತಪ್ಪು ಮಾಡುತ್ತೆ ಅದು ಕಿವಿ ಹಿಂಡೋ ಅಧಿಕಾರ ಕೊಟ್ಟಿರೋದು ಜನ. ನನಗೆ ಸಂವಿಧಾನ ನಾನು ಕೊಟ್ಟಿದೆ. ಸಂವಿಧಾನದ ಪ್ರಕಾರ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರ ಮಾಡುವಂಥ ತಪ್ಪುಗಳನ್ನು ತಪ್ಪು ಅಂತ ಹೇಳುವಂಥದ್ದು, ಸರ್ಕಾರ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ತನಿಖೆ ಮಾಡಿ ಅಂತ ಹೇಳೋಕ್ಕೂ ನನಗೆ ಅಧಿಕಾರ ಇದೆ. ಏನೇ ಘಟನೆ ನಡೆದ್ರೂ ಕೂಡ, ಎಲ್ಲೇ ಅವ್ಯವಹಾರ ಆಗಲಿ, ಏನೇ ಆಗಲಿ, ಕೋಮಗಲೆ, ಅದನ್ನು ತನಿಖೆ ಮಾಡಿ ಅಂತ ಹೇಳುವಂಥ ಅಧಿಕಾರ ನಾನು ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ತನಿಖೆ ಮಾಡಿ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾನು ಬಂದಾಗ ಅಲ್ಲಿ ಕೆಲವರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ವರ್ಡೇ ನಾನು ಟ್ವೀಟ್ ಮಾಡಿರೋದು. ಮಾಹಿತಿ ಕೊಟ್ಟಿದ್ದಾರೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಕ್ವಶ್ಚನ್ ಮಾರ್ಕು ಹಾಕಿದ್ದೀನಿ ಅದಕ್ಕೆ ಕ್ಲಿಯರಾಗಿ. ಅಂದರೆ ಅದನ್ನು ಕ್ವಶ್ಚನ್ ಮಾರ್ಕ್ ಹಾಕಿದ್ದೀನಿ. ಕ್ವಶ್ಚನ್ ಮಾರ್ಕ್ ಅಂತಂದರೆ ಸರಿಯೋ ತಪ್ಪೋ ಎರಡೂ ಇರಲ್ಲ ಅದರಲ್ಲಿ, ಕ್ವಶ್ಚನ್ ಮಾರ್ಕಲ್ಲಿ. ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ತನಿಖೆ ಮಾಡಿ ಅಂತ ಹೇಳೋದೂ ಅಪರಾಧ. ಇವಾಗ
ಅದು ಏನೋ ಕೋಮು ಪ್ರಚೋದನೆ ಅಂತೆ. ಈಗ ಯಾರೋ ಮಂತ್ರಿ ಹೇಳಿದಾನಲ್ಲ, ಪ್ಯಾಲೆಸ್ಟೈನ್ ಧ್ವಜ ಹಿಡಿದ್ರೆ ಏನು ಅಂತ. ಪ್ಯಾಲೆಸ್ಟೈನಲ್ಲಿ ಹೋಗಿ ಹಿಡೀಲಿ ಧ್ವಜ, ಇಲ್ಲ್ಯಾಕೆ ಹಿಡಿಬೇಕು? ಪಾಕಿಸ್ತಾನದ ವಿಶ್ವಾಸ ಇದ್ದರೆ ಪಾಕಿಸ್ತಾನದಾಗ ಹೋಗಿ ಹಿಡೀಲಿ ಬಾವುಟನ. ಬಾಂಗ್ಲಾದೇಶದಲ್ಲಿದ್ದರೆ ಬಾಂಗ್ಲಾದೇಶದ ಬಾವುಟ ಅಲ್ಲೋಗಿ ಹಿಡೀಲಿ. ಇಲ್ಲಿ ಪ್ಯಾಲೆಸ್ಟೈನ್ದು ಹಿಡಿಯುವಂಥ ಅವಶ್ಯಕತೆ ಏನಿದೆ? ಏನು ಸಾರ್ಕ್ ಸಮ್ಮೇಳನ ನಡೀತಾ ಇದೆಯಾ? ಯಾವುದು ಸಮ್ಮೇಳನಗಳಿಲ್ಲ. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೋಮು ಬೀಜವನ್ನು ಬಿತ್ತೋ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿರುವಂಥದ್ದು, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಥ್ರೆಟ್ ಮಾಡೋವಂಥದ್ದು. ನೀನು ಇನ್ನೆಲ್ಲೇ ಹೋರಾಟ ಮಾಡಿದ್ರು ಕೂಡ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅನ್ನೋ ಒಂದು ಸಂದೇಶ. ಈಗ ಇದು ಎರಡನೇದು. ಹುಬ್ಬಳ್ಳಿಯಲ್ಲಿ ರಾಮ ಭಕ್ತರ ಮೇಲೆ ಕೇಸ್ ಹಾಕಿ ಜೈಲಿಗಾದಾಗ ಅಲ್ಲೂ ಪ್ರತಿಭಟನೆ ಮಾಡಿದೆ. ನಾನು ಯಾರನ್ನೂ ಬೈದೇ ಇಲ್ಲ. ಅಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಅಲ್ಲಿ ಯತ್ನಾಳ್ ಅವರು, ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಿ ಶೋಭಾ ಅವರು, ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಅಂದರೆ ವಿರೋಧ ಪಕ್ಷವಾಗಿ ನಾವು ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇವ್ರು ಭಜನೆ ಮಾಡು ಅಂದರೆ ಭಜನೆ ಮಾಡಬೇಕು, ತಾಳ ಹಾಕು ಅಂದ್ರೆ ತಾಳ, ಹಂಗಿರಕ್ಕೆ ನಾವು ಬಂದಿರೋದು. ನೀವು ಮಾಡ್ತಾ ಇರೋ ಭ್ರಷ್ಟಾಚಾರದ ಕರ್ಮಕಾಂಡಗಳು ನೋಡ್ತಾ ಇದ್ದೀರಿ. ನಾವು ಬಂದಂಥ 16 ತಿಂಗಳಲ್ಲಿ ಭ್ರಷ್ಟಾಚಾರದ ಕೂಪಾಗಿದೆ. ಎಲ್ಲದಕ್ಕೂ ಲಂಚ ಇಲ್ಲದೆ ಈ ಸರ್ಕಾರದಲ್ಲಿ ಏನು ಕೆಲಸ ಆಗದೇ ಇದೆ. ಈಗಾಗಲೇ ಹಲವಾರು ತನಿಖೆಗಳು ಕೂಡ ನಡೀತಾ ಇದೆ. PSI ಸಾವಾಯಿತು. ಡೈರೆಕ್ಟಾಗಿ ಅವರು ಪತ್ನಿಯವರು, ಅವರ ತಂದೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ SC MLA ಮೇಲೆ ಕೊಟ್ಟಿದ್ರು. ಅವರು ಅವ್ರ ಮಗ ಇಬ್ಬರು ನಮ್ಮ ಹತ್ರ ದುಡ್ಡು 30 ಲಕ್ಷ ಕೇಳಿದ್ರು ಅಂತ. ತನಿಖೆನೇ ಇಲ್ಲ, ಕ್ರಮವೂ ಇಲ್ಲ. ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನನಗೆ ಲಂಚ ಕೇಳ್ತಾ ಇದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಅವನು ಸರ್ಕಾರಕ್ಕೆ ಆ ವಿಡಿಯೋವನ್ನು ಕಳಿಸಿದ್ದಾರೆ. ಕ್ರಮನೇ ಇಲ್ಲ. ಅಂದರೆ ಒಂದು ರೀತಿ BJPಯನ್ನು ತುಳಿಯುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವ್ಯಾರು ಬಗ್ಗೋದಿಲ್ಲ. ಯಾಕಂದರೆ ಇವ್ರು ಏನು ಗ್ಯಾರಂಟಿನೇ ಇಲ್ಲ. ಇವ್ರ ಸರ್ಕಾರ ಇರೋದೇ ಗ್ಯಾರಂಟಿ ಇಲ್ಲ. ಎನಿ ಟೈಮ್ ಈ ಸರ್ಕಾರ ಅವರ ಪಾಪದ ಕೂಸಿಂದ ಅವರೇ ಹೊರಟೋಗ್ತದೆ. ಮತ್ತು ಏನು ಭಾಳ ದಿನ ಏನು ಇರಲ್ಲ. ಆಮೇಲೆ ಇದೆಲ್ಲ ರಿವರ್ಸು. ನೀವು ಹೆಂಗೆ ನಮ್ಮನ ಮೇಲೆ ಕೇಸ್ ಹಾಕಿ ದಮನ ಮಾಡ್ತಾ ಇದ್ದೀರೋ, ಮಾಡಿದ್ದುಣ್ಣೋ ಮಾರಾಯ, ನಾಳೆ ನಿಮಗೂ ಇದೇ ರೀತಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಬಿಜೆಪಿಯವರು ಎತ್ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಶಾಂತವಾಗಿರ್ತಕ್ಕಂಥ ನಾಗಮಂಗಲದಲ್ಲಿ ಕೋಮು ಸಂಘರ್ಷಕ್ಕೆ ಕುಮ್ಮ ಕೊಡ್ತಿದ್ದಾರೆ ಅನ್ನೋ ಆರೋಪ. ಈಗ ನಾವೇನು ಗಣಪತಿ ಹಬ್ಬಕ್ಕೆ ಬರ್ತೀರಿ ಅಂತ ಏನು ನಮ್ಮ ಹೆಸರು ಇನ್ವಿಟೇಷನಲ್ಲಿ ಹಾಕಿದ್ರ? ನಮ್ಮ ಹೆಸರೇನು ಇನ್ವಿಟೇಷನಲ್ಲಿ ಹಾಕಿರಲಿಲ್ಲ. ಅವತ್ತು ಗಣಪತಿ ಹಬ್ಬ ನಡೆಯುವಾಗ ನೀವು ಸರಿಯಾಗಿ ಬಂದೋಬಸ್ತ್ ಮಾಡಿ ಕಾನೂನು ಪ್ರಕಾರ ಅದನ್ನು ಆರಾಮ್ಸೆ ಮೆರವಣಿಗೆ ಹಿಡಿದೆ. ಇಲ್ಲೇನು ಗಣಪತಿ ಹಬ್ಬ ಏನು ನಾಗಮಂಗಲದಲ್ಲಿ ಒಂದೇ ಕಡೆ ನಡೀತಾ ಇಲ್ಲ, ಇಡೀ ದೇಶದಲ್ಲಿ 1 ಕೋಟಿ ಕಡೆ ನಡೀತಾ ಇದೆ. ಕಾಮನ್ ಸೆನ್ಸ್ ಬೇಡವಾ? ಹೋದ ಸರಿ ಗಲಾಟೆ ಆಗಿದೆ, ಇಲ್ಲಿ ರಕ್ಷಣೆ ಕೊಡಬೇಕು ಅಂತ. ಗಲಾಟೆ ಮಾಡಿಸ್ತವ್ರು ಯಾರು? ನೀವೇ, ಕಾಂಗ್ರೆಸ್ ಅವರು. ನೀವು ಗಲಾಟೆ ಮಾಡಿಸ್ಬಿಟ್ಟು BJPಯವರು ಅದಕ್ಕೆ ಬೆಂಕಿ ಸುರಿತಾರೆ ಅಂತಂದರೆ ನೀವು ಬೆಂಕಿ ಇಟ್ಟವ್ರು ಯಾರು? ನೀವು ಬೆಂಕಿ ನೀವು ತಾನೇ ಇಟ್ಟಿದ್ದು. ನೀವು ಇಟ್ಟಿಲ್ಲ ಅಂದರೆ ಸುರಿಯೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಇದೆಲ್ಲನೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ರಾಮೇಶ್ವರ ಕೆಪೆ ಇರ್ಬೋದು, ಹನುಮತ್ ಧ್ವಜದ ಒಂದು ಗಲಾಟೆ ಇರ್ಬೋದು, ಗಣೇಶನ ಗಲಾಟೆ ಇರ್ಬೋದು, ಇವೆಲ್ಲನೂ ಕೂಡ ಕಾಂಗ್ರೆಸ್ ಬಂದ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. ಕಾನೂನು ಸುವ್ಯವಸ್ಥೆನೇ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಏನೂ ಇಲ್ಲ. ಸರ್, ನಿನ್ನೆ ರಾತ್ರಿ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿ ಕಲ್ಲು ತೂರಾಟ ಕೂಡ ಆಗಿದೆ ಸರ್, ಗಣಪತಿ ವಿಸರ್ಜನೆ ಎಲ್ಲ ನೋಡಿ. ಈಗ ಯಾರು ಈ ಮುಸ್ಲಿಂ ಕೋಮುವಾದಿಗಳಿದ್ದಾರೋ ಇಡೀ ರಾಜ್ಯದಲ್ಲಿ ಎತ್ತು ಕೂತ್ಬಿಟ್ಟಿದ್ದಾರೆ. ಅವ್ರನ್ನ ಕೇಳಿದ್ರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ಸು ನಮ್ಮ ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾರೆ. ಅಂದರೆ ಇವ್ರು ಯಾರು ಹಿಂದೂಗಳು ಓಟ್ ಹಾಕಿಲ್ಲ ಅಂತ ಇವ್ರು ತಿಳ್ಕೊಂಬಿಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು ಹಂಗೆ ನಡ್ಕೊಂಡು ಪೂರ್ತಿ ಅವ್ರ ಪರವಾಗೇ ನಿಂತ್ಕೊಂಡು
ಎಲ್ಲೇ ಗಲಾಟೆ ಆದರೂ ಕೂಡ ಆ ಮುಸ್ಲಿಂ ಪರವಾಗಿ ನಿಂತ್ಕೊಳ್ಳುವಂಥ ಕಾಂಗ್ರೆಸ್ಸಿನ ನಾಯಕರನ್ನು ನಾವು ನೋಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಅದರಿಂದ ಜನ ಇವ್ರಿಗೆ ಬುದ್ಧಿ ಕಲಿಸುವಂಥ ಕಾಲ ಬಂದಾಗ ನಿಜಕ್ಕೂ ಈ ಬಾರಿ ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಮುನಿರತ್ನ ಅವರ ವಿಚಾರ, ಅವರ ರಾಜೀನಾಮೆಗೆ ಅಥವಾ ಅವರನ್ನ ವಜಾಗೊಳಿಸಲಿಕ್ಕೆ ಬಿಜೆಪಿ ಕ್ರಮ ತಗೊಂಡಿದೆ. ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ. ನಾವು ಸರ್ಕಾರದ FSL ರಿಪೋರ್ಟ್ನ ಕಾಯ್ತಾ ಇದ್ದೀರಿ. FSL ರಿಪೋರ್ಟ್ ಬಂದ ತಕ್ಷಣವೇ ನಾವು ಕ್ರಮ ತೆಗೆದುಕೊಳ್ತೀವಿ. ಇಲ್ಲಾಂದ್ರೆ ಸರ್, ಒಕ್ಕಲಿಗರ ವಿಚಾರವಾಗಿ ಮಾತಾಡೋದು ಕೂಡ ಆರ್ ಅಶೋಕ್ ಅವರು ಅವ್ರ ವಿರುದ್ಧ ಮಾತಾಡ್ತಿಲ್ಲ ಅಂತೇಳಿ ಒಕ್ಕಲಿಗ ಕಾಂಗ್ರೆಸ್ ನಾಯಕರುಗಳು ನಿಮ್ಮ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಅದೇ ಕರೆಕ್ಟಾಗಿ ಹೇಳಿದ್ರಿ ನೀವು. ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಂತ. ಅವ್ರು ಒಕ್ಕಲಿಗ ಕಾಂಗ್ರೆಸ್ ನಾಯಕರಷ್ಟೇ, ಒಕ್ಕಲಿಗ ನಾಯಕರಲ್ಲ ಅವರು. ಹಿಂದೆ ದೇವೇಗೌಡರ ಇಡೀ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ, ಈಗ ಯಾರನ್ನ ಇವರು ಏನೇ ಬಾಯಿ ಬೇಡ್ಕೊಂಡ್ರು ದೇವೇಗೌಡ ಪ್ರಧಾನಿಯಾಗಿದ್ದವ್ರು ದೇಶದ. ಅಂದರೆ ಇನ್ನು ಇತಿಹಾಸದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂಥ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಒಕ್ಕಲಿಗರು? ಒಕ್ಕಲಿಗ ಬಗ್ಗೆ ಭಾಳ ಅಭಿಮಾನ ನಿಮಗೆ. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಲಿಲ್ಲ? ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ? ಅವಾಗೆಲ್ಲ ಪುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ, ಮಾಡಿ ಸಿದ್ದರಾಮಯ್ಯನ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಹೆಂಗೋ ಒಬ್ಬರು ರೆಡಿಯಾಗಿ ಇಟ್ಕೊಂಡಿದ್ದಾರಲ್ಲ, ಪೆನ್ನು ಪೇಪರ್ ಎಲ್ಲ ರೆಡಿಯಾಗಿ ಮಂಡ್ಯದಲ್ಲೆಲ್ಲ ಬಂದು ಪೆನ್ನು ಪೇಪರ್ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತ ಕೇಳ್ತಾವ್ರಲ್ಲ, ಮಾಡಿ ನೋಡೋಣ. ನಿಮ್ಮ ಒಕ್ಕಲಿಗರ ಸ್ವಾಭಿಮಾನ ಕಾಂಗ್ರೆಸ್ ಅವ್ರದ್ದು ಹೆಂಗಿದೆಯೋ ಚೆಕ್ ಮಾಡೋಣ, ನಾವು ಕೊಡಿ. ಬಿಜೆಪಿ ಒಕ್ಕಲಿಗ ನಾಯಕರು ಮೌನವಾಗಿದ್ದಾರೆ, ಆ ವಿಚಾರವಾಗಿ ಮಾತನಾಡ್ತಿಲ್ಲ ಅಂತ ಸರ್. ನೋಡಿ, ನಿಮ್ಮ ಥರ ನಾವು ಡಬಲ್ ಸ್ಟ್ಯಾಂಡರ್ಡಾಗಿ ಮಾತಾಡೋಕ್ಕಾಗಲ್ಲ. ನಿಮ್ಮದು ದೇವೇಗೌಡರಿಗೆ ಒಂದು ಸ್ಟ್ಯಾಂಡರ್ಡು, ನಿಮಗೆ ಅವರು ಒಕ್ಕಲಿಗರಲ್ಲ. ಬೇರೆಯವರು ಬಂದರೆ ಅವರು ಒಕ್ಕಲಿಗರು. ನಿಮಗೆ ಈ ಸ್ಟ್ಯಾಂಡರ್ಡ್ ಬೇಡ. ನಾವು ಸ್ಪಷ್ಟವಾಗಿ ಹೇಳಿದ್ದೀರಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಪದನೇ ಹೇಳಿದಿರಿ. ಇನ್ನೇನು ಹೇಳ್ಬೇಕು ನಾವು? ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೇ ಆಗ್ತೈತೆ. ತಪ್ಪು ಅಂತ FSL ರಿಪೋರ್ಟ್ ಬರಬೇಕಲ್ಲ. ಎಷ್ಟು ದಿನ ಬೇಕು ನಿಮಗೆ? ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಕೊಡಿ, ಕ್ರಮ ತೆಗೆದುಕೊಳ್ತೀರಿ. ನಾವು ಕೂಡ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಡ್ಲಿ. ಒಂದು ಸರಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀರಿ, ನೋಟಿಸ್ಗಿನ್ನೂ ಉತ್ತರ ಬಂದಿಲ್ಲ. ಯಾಕಂದರೆ ಅವ್ರು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಸೊ ನಮಗೆ ತನಿಖೆ ಮಾಡಿ ಪೊಲೀಸ್ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ 100% ತೆಗೆದುಕೊಳ್ತೀವಿ. ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಒಂದು ಆರೋಪ ಇದೆ. ಅವರು ರಾಜೀನಾಮೆಗೆ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಈ ಮೇಲ್ಪಂಕ್ತಿ ಇವರು ಹಾಕ್ಕೊಡ್ಬೇಕಲ್ಲ. ಈಗ ರಾಜೀನಾಮೆ ಕೊಡುವಂತ ಕೇಳ್ತಾವ್ರಲ್ಲ, ಅವ್ರ ಮೇಲ್ಪಂಕ್ತಿ ಇವಾಗ ಮುಖ್ಯಮಂತ್ರಿ ಮೇಲೆ ಆಪಾದನೆ ಬಂದಿದೆ, DK ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಬಂದಿದೆ, ಭಾಳಷ್ಟು ಮಂತ್ರಿಗಳ ಮೇಲೆ ಆಪಾದನೆ ಬಂದಿದೆ. ಅವರೆಲ್ಲ ಮಾಡಲ್ ಅಲ್ಲ, ಅವರು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳವರು. ಫಸ್ಟ್ ಅವ್ರು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಒಂದು ಮಾಡಲ್ ಮಾಡ್ಕೊಳ್ಳಿ. ಆಮೇಲೆ ನಾವು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀವಿ, ನೋಡೋಣ ಕುಮಾರಣ್ಣ ಎಂಥ ಮಾಡಲ್ ಇವರು ಕಾಂಗ್ರೆಸ್ ಅವರು ರಾಜೀನಾಮೆ ಕೊಟ್ಟವ್ರೆ, ನೀವು ಫಾಲೋ ಮಾಡಿ ಅಂತ ಹೇಳೋಣ. ಅವ್ರು ಮಾಡಿದೆ ನಮಗೆ ಕುಮಾರಣ್ಣನ ರಾಜೀನಾಮೆ ಅಂದರೆ ಯಾಕೆ ಕೊಡ್ಬೇಕು? ಕುಮಾರಣ್ಣ ಏನು ಇವಾಗೊಂದಾಯಿತು? 2009ನೇ ಇಸ್ವಿದು ಹೇಳ್ತಾ ಇರೋದು. 2009ನೇ ಇಸ್ವಿದ ಹೇಳ್ತಾ ಇರೋದು. ಅವ್ರ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ವಿಪಕ್ಷಗಳ ವಿರುದ್ಧ ಈ ರೀತಿ ಆರೋಪಗಳು ಪದೇ ನೋಡಿ, ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ. ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ. ಸರ್ಕಾರವನ್ನು ಟೀಕೆ ಮಾಡಿದ್ರೆ ಕೇಸ್ ಹಾಕ್ತಾರೆ. ಅವ್ರಿಗೊಂಥರ ಭ್ರಮನಿರಸನ ಹೊಡಿದೆ. ನಮ್ಮ ಸರ್ಕಾರ 136 ಇದ್ದೀರಿ, ನಾವು 5 ವರ್ಷ ಗ್ಯಾರಂಟಿ ಅನ್ಕೊಂಡಿದ್ರು. ಈಗ ಅವರ MLAಗಳಿಗೆ ಅನ್ಸ್ಬಿಟ್ಟಿದೆ ಇದು ಗ್ಯಾರಂಟಿ ಇಲ್ಲ ಸರ್ಕಾರ, ಇದು ಎನಿ ಟೈಮ್ ಬಿದ್ದೋಗ್ತೈತೆ. ಮತ್ತು ಅವರ ಮುಖ್ಯಮಂತ್ರಿನೇ ಹೇಳ್ಬಿಟ್ಟಿದ್ದಾರೆ, BJP ಅವರೆಲ್ಲ ಸರ್ಕಾರನ ಬೀಳಿಸ್ತಾವ್ರೆ, ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಇಲ್ಲಿ MLAಗಳನ್ನ ಕರ್ಕೊಂಡು ಹೋಗ್ತಾವ್ರೆ, ಅಲ್ಲಿ MLAಗಳು ಕಾಂಗ್ರೆಸ್ನ ಕರ್ಕೊಂಡು ಹೋಗ್ತಾವ್ರೆ, ಅವರೇ ಹೇಳ್ಕಂತವ್ರೆ. ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ 5 ವರ್ಷ ಗ್ಯಾರಂಟಿ ಇಲ್ಲ ಅನ್ನೋದು ಅವರೇ ಹೇಳ್ತಾ ಇದ್ದಾರೆ. ನಾವ್ಯಾಕೆ ಹೇಳಕ್ಕೆ ಹೋಗೋಣ? ಅದಕ್ಕೆ ಗ್ಯಾರಂಟಿ ಇಲ್ಲದ ಸರ್ಕಾರ ಇದು, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲದಂಥ ಸರ್ಕಾರ, ಪಾಪರಾಗಿರೋ ಸರ್ಕಾರ, ದುಡ್ಡಿಲ್ಲ ಖಜಾನೆಯಲ್ಲಿ.
ಈ ಸರ್ಕಾರದ ಬಗ್ಗೆ ಮಾತಾಡೋದೇ ವೇಸ್ಟು ಅಂತ ಅನಿಸುತ್ತೆ. ದಿಸ್ ಈಸ್ ಔಟ್ ಗೋಯಿಂಗ್ ಗೌರ್ಮೆಂಟ್. ನಮಗೂ ಎಲ್ಲ ಭಾಳ ನೋವಾಗಿದೆ. ತಿರುಪತಿ ನಮಗೆಲ್ಲ ಒಂದು ರೀತಿ ಇಡೀ ದೇಶದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಒಂದು ಆರಾಧ್ಯ ದೈವ. ಏನೇ ಕಷ್ಟ ಬಂದರೂ ವೆಂಕಟರಮಣ ಅಂತ ಹೇಳ್ತೀವಿ ನಾವು. ಹಿಂದೆ ಇದ್ದಂಥ ಸರ್ಕಾರ ಇದರಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬೆಳೆಸಿದ್ದಾರೆ ಅಂತೇಳಿ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಅದು ಇನ್ನೂ ತನಿಖೆ ಹಂತದಲ್ಲಿದೆ. ಆ ಥರದ್ದೇನಾದರೂ ಮಾಡಿದರೆ 100% ಅವ್ರ ಮೇಲೆ ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಹಿಂದೂಗಳ ಭಾವನೆಗೆ ಇದು ಧಕ್ಕೆ ಆಗ್ತೈತೆ. ಮತ್ತು ನಮಗಿರುವಂಥ ಭಕ್ತಿ ಕೇಂದ್ರದ ಬಗ್ಗೆನೂ ಕೂಡ ಇದು ಧಕ್ಕೆ ಉಂಟು ಮಾಡುವಂಥ ಷಡ್ಯಂತ್ರ ಅನಿಸುತ್ತೆ. ಯಾರೇ ಮಾಡಿದ್ರು ಇದ್ರ ಮೇಲೆ ಅವ್ರಿಗೆ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು.